ನಾನು ಯಾರಿಗೂ ಕೇಳೂ ಇಲ್ಲ, ನನ್ನ ಮಂತ್ರಿ ಮಾಡಿ ಅಂತ ನಾನು ಯಾರಿಗೂ ಕೇಳಲಿಲ್ಲ. ಕೊನೆಗೆ ವೇಣುಗೋಪಾಲ್ ಅವರು ನಮ್ಮ ಇನ್ಚಾರ್ಜ್ ಆಗಿದ್ರು, ಪರಮೇಶ್ವರು ಅಧ್ಯಕ್ಷರು ಇದ್ರು. ಅವ್ರು ನನ್ನ ದಿಲ್ಲಿಯಿಂದ ಫೋನ್ ಮಾಡಿ ಸರ್ ನೀನು ಕ್ಲಿಯರ್ ಆಯ್ತಂತ ಸುಭಾಷಣ ಕೋರಿದ್ರು. ನನಗೊಂಥರ ಆಶ್ಚರ್ಯ ಆಯ್ತು. ಆ ಸರ್ವೆದಲ್ಲಿ ನನ್ನ ನೀವು ಇಷ್ಟಪಡ್ತಿರೋದಕ್ಕೆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಮಂತ್ರಿ ಮಾಡಿರೋದು. ಇಲ್ಲಾಂದ್ರೆ ನನ್ನ ಮಂತ್ರಿ ಯಾವತ್ತೂ ಮಾತಲ್ಲ. ನಿಮ್ಮ ಋಣದಿಂದ ಇವತ್ತು ಮಂತ್ರಿಯಾಗಿ ಸೇವೆ ಸಲ್ಲಿಸಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಮುಖ್ಯಮಂತ್ರಿಗಳಿದ್ರು, ಕುಮಾರಸ್ವಾಮಿ ಸರ್ಕಾರ ಇತ್ತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು. ಆ ಟೈಮಲ್ಲಿ ಆ ಕಾರ್ಯಕ್ರಮಕ್ಕೆ ನಾನು ಸಿದ್ದರಾಮಯ್ಯ ಬಿಟ್ಟು ಯಾವ ಕಾರ್ಯಕ್ರಮ ಮಾಡಲ್ಲ. ಅವ್ರು ಯಾವತ್ತಿದ್ರು ಮಾಜಿ ಇದ್ರು ನಮ್ಗೆ ಹಾಲಿ ಮುಖ್ಯಮಂತ್ರಿ ಇದ್ದಂಗೆ. ಅವ್ರು ಯಾವತ್ತಿದ್ರು ನಿಮ್ಗೆಲ್ಲ ಅವ್ರ ಮುಖ್ಯಮಂತ್ರಿ ಇದ್ದಂಗೆ. ಅವ್ರು ಬಿಟ್ಟು ಕಾರ್ಯಕ್ರಮ ನಾನು ಎಂದೂ ಯಾವತ್ತೂ ಮಾಡಿಲ್ಲ. ಆ ಹಜ್ ಕಾರ್ಯಕ್ರಮದಲ್ಲಿ ನನ್ನ ಮಾತನ್ನ ಹೇಳಿದೆ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ನಿರೀಕ್ಷೆ ಇಟ್ಟಿರಲಿಲ್ಲ, ನನ್ನ ಮಂತ್ರಿ ಮಾಡ್ತಾರಂತ. ನನ್ಗಿಂತ ಸೀನಿಯರ್ ಇದ್ರು, ಸನದಿ ಸಾಹೇಬ್ರಿಗೆ ಗೊತ್ತಿದೆ. ರೋಷನ್ ಬೇಗ್ ಅವರು 7 ಬಾರಿ ಗೆದ್ದಿದ್ರು, ತನ್ವೀರ್ ಸೇಠ್ ಅವರು 5 ಬಾರಿ ಗೆದ್ದಿದ್ರು, ಆಮೇಲೆ ಹ್ಯಾರಿಸ್ ಅವರು 3 ಬಾರಿ. ಅವರೆಲ್ಲ ಇಟ್ಕೊಂಡು ನನ್ನ ಹೆಂಗ್ ಮಂತ್ರಿ ಮಾಡ್ತಾರೆ? ನನ್ಗೆ ಆಶ್ಚರ್ಯ ಆಯ್ತು. ನಾನು ಯಾರಿಗೂ ಕೇಳೂ ಇಲ್ಲ, ನನ್ನ ಮಂತ್ರಿ ಮಾಡಿ ಅಂತ ನಾನು ಯಾರಿಗೂ ಕೇಳಲಿಲ್ಲ. ಕೊನೆಗೆ ವೇಣುಗೋಪಾಲ್ ಅವರು ನಮ್ಮ ಇನ್ಚಾರ್ಜ್ ಆಗಿದ್ರು, ಪರಮೇಶ್ವರು ಅಧ್ಯಕ್ಷರು ಇದ್ರು. ಅವ್ರು ನನ್ನ ದಿಲ್ಲಿಯಿಂದ ಫೋನ್ ಮಾಡಿ ಸರ್ ನೀನು ಕ್ಲಿಯರ್ ಆಯ್ತಂತ ಸುಭಾಷಣ ಕೋರಿದ್ರು. ನನಗೊಂಥರ ಆಶ್ಚರ್ಯ ಆಯ್ತು. ಏನಕ್ಕಂದ್ರೆ ನನ್ನ ಮಂತ್ರಿ ಮಾಡಿದ್ರು, ನನ್ನ ಜನಪದಗಳನ್ನ ಬಂದವರು. ಅಂದ್ರೆ ಯಾರನ್ನ ಮಂತ್ರಿ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ ಅಂತ ಇರ್ತದೆ, ನಮ್ಮ ರಾಹುಲ್ ಗಾಂಧಿ ಏನಾಗ್ತದೆ ಅವ್ರ IB ಟೀಮ್ ಅಂತ ಇರ್ತದೆ. ರಾಹುಲ್ ಗಾಂಧಿ ಅವ್ರದ್ದು, ಸಿದ್ದರಾಮಯ್ಯ ಅವ್ರದ್ದು ಇಂಟೆಲಿಜೆನ್ಸ್ ಟೀಮ್ ಅಂತ ಅವರೆಲ್ಲ ಏನ್ ಮಾಡ್ತಾರೆ, ರಾಜ್ಯದಲ್ಲಿ ಸರ್ವೆ ಮಾಡ್ತಾರೆ. ಅಲ್ಪಸಂಖ್ಯಾತರಲ್ಲಿ ಜನ ಯಾರನ್ನ ಇಷ್ಟಪಡ್ತಾರಂತ ಸರ್ವೆ ಮಾಡ್ತಾರೆ. ಆ ಸರ್ವೆದಲ್ಲಿ ನನ್ನ ನೀವು ಇಷ್ಟಪಡ್ತಿರೋದಕ್ಕೆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಮಂತ್ರಿ ಮಾಡಿರೋದು. ಇಲ್ಲಾಂದ್ರೆ ನನ್ನ ಮಂತ್ರಿ ಯಾವತ್ತೂ ಮಾತಲ್ಲ. ನಿಮ್ಮ ಋಣದಿಂದ ಇವತ್ತು ಮಂತ್ರಿಯಾಗಿ ಸೇವೆ ಸಲ್ಲಿಸಕ್ಕೆ ಒಂದು ಅವಕಾಶ ಸಿಕ್ಕಿದೆ. ವಸತಿ ಮತ್ತೆ ಅಲ್ಪಸಂಖ್ಯಾತ ಮಂತ್ರಿಯಾಗಿ ಬೋರ್ಡ್ ಆಗಿ ಮಂತ್ರಿಯಾಗಿ ನನಗೆ ಅವಕಾಶ ಸಿಕ್ಕಿದೆ. ನಾನು ಸ್ಪೆಷಲಿ ಎಜುಕೇಶನ್ ಕಡೆ ಗಮನ ಜಾಸ್ತಿ ಕೊಡ್ತಾ ಇದ್ದೀನಿ. ಏನಕ್ಕಂದ್ರೆ ಎಜುಕೇಶನ್ ಇಲ್ಲಂದ್ರೆ ಯಾರು ಏನು ಮಾಡಕ್ ಸಾಧ್ಯ ಆಗಲ್ಲ. ನಮ್ಗೆ ಸ್ಪೆಷಲಿ ಅಲ್ಪಸಂಖ್ಯಾತರಲ್ಲಿ ಎಜುಕೇಶನ್ ಬಹಳ ಕಡಿಮೆ, ಬಹಳ ಕಡಿಮೆ. ಈ ನಡುವೆ ಏನಾಗಿದೆ, ಸ್ವಲ್ಪ ಎಜುಕೇಶನ್ ಕಡೆ ಬಡವರು ಸ್ವಲ್ಪ ತಂದೆ ತಾಯಿ ಗಮನ ಕೊಡ್ತಾ ಇದಾರೆ. ನಾವು ತೊಂದರೆ ಅನುಭವಿಸ್ತಾ ಇರೋದು, ನಮ್ಮ ಮಕ್ಕಳು ತೊಂದರೆ ಅನುಭವಿಸಬಾರ್ದು ಅಂತ ಹೇಳ್ಬಿಟ್ಟು ಈಚೀಚೆಗೆ ಸ್ವಲ್ಪ ಆದ್ಯತೆ ತೋರಿಸ್ತಾ ಇದಾರೆ ಎಜುಕೇಶನ್ ಬಗ್ಗೆ. ಎಜುಕೇಶನ್ ಇಲ್ಲಾಂದ್ರೆ ಏನು ಮಾಡಕ್ ಸಾಧ್ಯ ಆಗಲ್ಲ ಅಂತ ನಾನೇ ಒಬ್ಬ ಉದಾಹರಣೆ. ನನ್ನ ಸತ್ಯ ಹೇಳಕ್ಕೆ ನಾನು ಯಾವತ್ತೂ ಹಿಂದ್ ಮುಂದೆ ನೋಡಲ್ಲ. ನಾನು ಒಳ್ಳೆ ಕುಟುಂಬದಿಂದ ಬಂದಿರೋದು. ನಮ್ಮ ತಂದೆ ತಾಯಿ ಶ್ರೀಮಂತರು ಇದ್ರು, ತೊಂದರೆ ಇರಲಿಲ್ಲ ನನಗೆ. ನಾನು ಏನ್ ಬೇಕಾದ್ರೂ ಆಗ್ಬೋದಾಗಿದ್ದು, KS ಆದ್ರೂ ಆಗ್ಬೋದಾಗಿತ್ತು, IPS ಆದ್ರೂ ಆಗ್ಬೋದಾಗಿತ್ತು, ಡಾಕ್ಟರ್ ಆದ್ರೂ ಆಗ್ಬೋದಾಗಿತ್ತು, ಇಂಜಿನಿಯರ್ ಆದ್ರೂ. ನಮ್ಮ ತಂದೆ ತಾಯಿಯವರು ಆಸೆ ಪಟ್ಟಿ ನನ್ನ ಒಳ್ಳೆ ಸ್ಕೂಲಲ್ಲಿ ಸೇರಿಸಿದ್ರು. ನಮ್ಮ ಹೋಲಿ ಸೇಂಟ್ ಅಂತ ಕಾನ್ವೆಂಟ್ ಅಲ್ಲಿ, ಆ ಕಾಲದಲ್ಲಿ ಬಹಳ ದೊಡ್ಡ ಸ್ಕೂಲ್. ಇವತ್ತು ಬಿಷಪ್ ಕಾಟನ್, ಸೇಂಟ್ ಜೋಸೆಫ್ ಹೆಂಗಿದೆ ಆ ತರ ಒಂದು ದೊಡ್ಡ ಸ್ಕೂಲ್ ಇದರಲ್ಲಿ ನಮ್ಮ ಹೋಲಿ ಸೇಂಟ್ ಅಂತ. ನಮ್ಮ PS ಸರ್ಫರಾಜ್ ಖಾನ್ ಅವರು ಇದ್ದಾರೆ ನನ್ನ ಜೊತೆಯಲ್ಲೇ. ಸರ್ಫರಾಜ್ ಖಾನ್ ನಾವೆಲ್ಲ ಜೊತೆಯಲ್ಲಿ ಹೋಗಿದೆ ನೋಡಿ. ಅವ್ರು PS ಆಗಿ ಇವತ್ತು ನನ್ನ ಜೊತೆಯಲ್ಲಿ ಸರ್ಕಾರದ ಸೇವೆ ಸಲ್ಲಿಸ್ತಾರೆ. ಜೈನ್ ಕಮಿಷನರ್ ಆಗಿ BBMPಯಲ್ಲಿ ಜೈನ್ ಕಮಿಷನರ್ ಕೆಲಸ ಮಾಡಿದ್ದಾರೆ. ಇವತ್ತು ಅವರಲ್ಲಿ ನನ್ನ ವ್ಯತ್ಯಾಸ ನೋಡಿ. ಇವತ್ತು ನನ್ನ PS ಆಗಿರ್ಬೋದು, ನನ್ನ ಮಂತ್ರಿ ಆಗಿರ್ಬೋದು, ಏನಾರ ಒಂದು ಸಲಹೆ ಕೇಳಿದಾಗ ಏನಕ್ಕಂದ್ರೆ ಎಜುಕೇಶನ್ ನಮ್ಗೆ ಕಡಿಮೆ. ಸತ್ಯನ ಒಪ್ಕೊಂಡು ನನಗೇದ್ರು ನನ್ನ ಮಣ್ಣನ್ನು ಕೇಳಬೇಕಾಗ್ತದೆ, ನಾನು ಸರ್ಫರಾಜ್ ಖಾನ್ನ ಕೇಳಬೇಕಾಗ್ತದೆ. ಸತ್ಯ ಒಪ್ಕೊಳ್ಳೇಬೇಕು. ಏನಕ್ಕಂದ್ರೆ ಎಜುಕೇಶನ್ ಇಲ್ಲಂದ್ರೆ ಯಾರು ಏನು ಮಾಡಕ್ಕೆ ಸಾಧ್ಯ ಆಗಲ್ಲ. ಆ ತೊಂದರೆ ನಾನು ಅನುಭವಿಸ್ತಾ ಇದ್ದೀನಿ. ನಾನು SLC ಅನ್ಕಂಪ್ಲೀಟ್ ಎಕ್ಸಾಮ್ ಕೊಟ್ಟಿಲ್ಲ. ನಾನು ಎಲ್ಲಾ ತರ ದೇವರು ಅಲ್ಲ ನಾನು ಹೇಳಿದ್ದೆಲ್ಲ ಕೊಟ್ಟವನೆ, ಯಾವ್ದಲ್ಲೂ ಕಡಿಮೆ ಮಾಡಿಲ್ಲ, ಎಲ್ಲ ಕೊಟ್ಟ. ಒಂದೊಂದ್ಸರಿ ನಾನು ರಾಜಕೀಯದಲ್ಲಿ ಬರ್ತೀನಿ ಅಂತ ನಾನು ಕನ್ಸಲ್ಲಿ ಯೋಚನೆ ಮಾಡಿಲ್ಲ. ನಾನು ರಾಜಕೀಯಕ್ಕೆ ಬರ್ತೀನಿ, ನಾನು 5 ಬಾರಿ MLA ಆಗ್ತೀನಿ, ನಾನು 3 ಬಾರಿ ಮಂತ್ರಿ ಆಗ್ತೀನಿ, ನಿಮ್ಗೆಲ್ಲ ಪ್ರೀತಿಯವನ್ ಆಗ್ತೀರಂತ ನಾನು ಕನ್ಸಲ್ಲಿ ಯೋಚನೆ ಮಾಡಿಲ್ಲ. ದೇವರು ನಂಗೆ ಅವಕಾಶ ಕೊಟ್ಟು 5 ಬಾರಿ MLA ಆಗಿದ್ದೀನಿ, 3 ಬಾರಿ ನಾನು ಮಿನಿಸ್ಟರ್ ಇದ್ದೀನಿ. 3ನೇ ಬಾರಿ ನಾನು ಮಿನಿಸ್ಟರ್ ಆಗ್ತಾ ಇರೋದು. ಮೊದಲನೇ ಬಾರಿನೇ MLA ಆಗಿ ಮೊದಲನೇ ಬಾರಿನೇ ನಾನು ಮಿನಿಸ್ಟರ್ ಆಗಿದೆ. ಇದು 3ನೇ ಬಾರಿ ನಾನು ಮಿನಿಸ್ಟರ್ ಆಗ್ತಾ ಇರೋದು. ಒಂದೊಂದ್ಸತಿ ಕೂತ್ಕೊಂಡು ನಾನು ಕಣ್ಣಲ್ಲಿ ಹಾಕ್ತೀನಿ, ದೇವರೇ ನನ್ಗೆ ಅಲ್ಲ ನೀನು ಎಲ್ಲಾ ತರ ಕೊಟ್ಬಿಟ್ಟೆ, ನನಗೆ ನನ್ನ ವಿದ್ಯಾಭ್ಯಾಸ ಕೊಟ್ಟಿಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಕಣ್ಣಲ್ಲಿ ನೀರಾಕ್ತೀನಿ. ನಾನು ಆಗ್ತಾ ಇರೋ ಕಣ್ಣಲ್ಲಿ ನೀರು ನನ್ನ ಮಕ್ಕಳು ಮುಂದೆ ಆಗ್ಬಾರ್ದು ಅಂತ ಕಾರಣಕ್ಕೆ ನಾನು ಎಜುಕೇಶನ್ ಜೊತೆ ನನ್ನ ಗಮನ ಜಾಸ್ತಿ ಕೊಡ್ತಾ ಇದ್ದೀನಿ. ನಮ್ಮ ಸರ್ಕಾರ ಬಂದಾದ್ಮೇಲೆ ನಮ್ಗೆಲ್ಲ ಗೊತ್ತಿದ್ದಂಗೆ ಕನ್ನಡ ಅರ್ಥ ಆಗ್ತದೆ ಎಲ್ಲರಿಗೂ. ಕನ್ನಡ ಎಲ್ಲರಿಗೂ ಅರ್ಥ ಆಗ್ತದೆ. ಹಿಂದಿನಲ್ಲೂ ಮಾತಾಡ್ತೀನಿ, 5 ನಿಮಿಷ 10 ನಿಮಿಷ ಮಾತಾಡ್ತೀನಿ ನಾನು. ಎಲ್ಲರಿಗೂ ತಮಗೆ ಗೊತ್ತಿರ್ಬೋದು, ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಾಗ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ರು. ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಕ್ಕೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ರು. ಒಂದೇ ತರಬೇತಿಯಿಂದ ಇಟ್ಕೊಂಡು 8ನೇ ಕ್ಲಾಸ್ ವರೆಗೂ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ರು. ಹೋದ ವರ್ಷ ಏನ್ ಮಾಡಿದ್ರು, 2023ರಲ್ಲಿ BJP ಸರ್ಕಾರದಲ್ಲಿ ಆ ಸ್ಕಾಲರ್ಶಿಪ್ ಏನ್ ಕೊಡ್ತಾ ಇದ್ರು ಅದನ್ನ ನಿಲ್ಲಿಸ್ಬಿಟ್ಟು